ಹಾಗೆ ಈಗ ತೀರ್ಪು ಬಂದ ಬೆನ್ನಲ್ಲೇ ಒಡನಾಡಿ ಸಂಸ್ಥೆಯ ಪರಶುರಾಮ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರೊಂದಿಗೆ ಮಾತನಾಡ್ತೀನಿ. ಸರ್ ನಮಸ್ತೆ. ನಿಮ್ಮೊಂದಿಗೆ ಮಾತನಾಡ್ತೀನಿ. ಚಿಕ್ಕ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ್ಮೇಲೆ ಈ ಕೇಸ್ ಬಗ್ಗೆ ಮುಂದಿನ ಹೆಜ್ಜೆ ಏನು ಒಡನಾಡಿಗಿಂತ ತಿಳ್ಕೊಳ್ಳೋಣ. ಪೋಕ್ಸೋ ಪ್ರಕರಣದಲ್ಲಿ ಮುರುಘಾಶ್ರೀಗೆ ರಿಲೀಫ್ ಸಿಕ್ಕಿದೆ. ಅವರನ್ನ ನಿರ್ದೋಷಿ ಅಂತ ಚಿತ್ರದುರ್ಗ ಕೋರ್ಟ್ ತೀರ್ಪನ್ನಿಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ಒಡನಾಡಿ ಸಂಸ್ಥೆಯ ಪರಶು ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪರಶು ಅವರೇ, ಮುರುಘಾಶ್ರೀಗಳಿಗೆ ನಿರ್ದೋಷಿ ಅಂತ ಕೋರ್ಟ್ ಹೇಳ್ತಾ ಇದೆ. ತಾವು ಆ ಮಕ್ಕಳ ಪರವಾಗಿ ನ್ಯಾಯ ಸಿಗಬೇಕು ಅಂತ ಹೇಳಿ ಒಂದು ಹೋರಾಟದ ಹಾದಿ ಹಿಡಿದಿದ್ರಿ. ಆದರೆ ಇದನ್ನ ತಾವು ನಿರೀಕ್ಷಿಸಿದ್ರ? ಇದನ್ನ ಭಾರಿ ಮುಖ್ಯವಾಗಿ ಗೌರವಂತರಿಗೆ ನಮಸ್ಕಾರ. ಇದು ಒಂದರ್ಥದಲ್ಲಿ ನಮಗೆ ಇದು ಆಲ್ರೆಡಿ ಗಮನಕ್ಕೆ ಬಂದಂಥ ವಿಚಾರವೇ ಆಗಿತ್ತು. ಯಾಕೆಂತ ಹೇಳಿದ್ರೆ ತನಿಖಾ ಅಧಿಕಾರಿಗಳ ವರ್ತನೆ ಮತ್ತು ತನಿಖಾ ಅಧಿಕಾರಿಗಳ ಭಾವನೆಗಳು ಮತ್ತು ಅವರು ಪ್ರತಿ ಹಂತದಲ್ಲಿಯೂ ವರ್ತಿಸಿದ್ದ ರೀತಿ ನಮಗೆ ಸಂಶಯಗಳನ್ನೇ ಸೃಷ್ಟಿಸಿತು. ಆದಾಗ್ಯೂ ಕೂಡ ಅವರು ಕೊಟ್ಟಂಥ ಚಾರ್ಜ್ ಶೀಟಲ್ಲಿ ಭಾಳಷ್ಟು ಲೋಪಗಳಿದ್ದಾಗ್ಯೂ ಕೂಡ PPO ಅವರು ಭಾಳಷ್ಟು ಚಾಲೆಂಜ್ ಆಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಜ್ಞಾನವಂತರು ಕೂಡ ಸಿ ವಿ ನಾಗೇಶ್ವರ ಅವರು ಕೂಡ ಸ್ವಾಮೀಜಿಯವರ ಪರವಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಹಾಗಾಗಿ ಒಂದು ತೀರ್ಪು ಬಂದಿದೆ ಅವ್ರು ನಿರ್ದೋಷಿ ಅಂತ ಹೇಳಿ. ಅದರ ಪೂರ್ಣವಾದಂಥ ವಿವರಣೆ ನನಗಿನ್ನೂ ದಕ್ಕಿಲ್ಲದೆ ಇರೋದ್ರಿಂದ ಅದನ್ನು ನೋಡಿ ನಂತರ ಪ್ರತಿಕ್ರಿಯಿಸೋದು ಭಾರಿ ಉತ್ತಮ ಅನ್ನುವಂಥದ್ದು ನನ್ನ ಭಾವನೆ ಮೇಡಮ್. ನಿಜ. ಅಂದ್ರೆ ಎಲ್ಲಿ ಎಲ್ಲಿ ಸಮಸ್ಯೆ ಆಯ್ತು ಅಂತೀರಿ? ಅಂದ್ರೆ ತಾವಂದ್ರಿ ಕೆಲವು ಲೋಪದೋಷಗಳಿದ್ವು ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ. ಆದ್ರೆ ಇದು ಪೋಕ್ಸೋ ಪ್ರಕರಣ, ಬಹಳ ಗಂಭೀರವಾದಂತಹ ಪ್ರಕರಣ. ಸುದೀರ್ಘವಾಗಿ ವಿಚಾರಣೆ ನಡ್ಕೊಂಡು ಬಂದಿದೆ. ಮೂರು ವರ್ಷ 3 ತಿಂಗಳ ಕಾಲ ಈ ಪ್ರಕರಣ ದಾಖಲಾದ ಸಮಯದಿಂದ ಇಲ್ಲಿಯವರೆಗಿನ ನಾವು ಅವಧಿ ಗಮನಿಸ್ತಾ ಹೋದಾಗ ಮಕ್ಕಳು ಕೊಟ್ಟಂತಹ ಸ್ಟೇಟ್ಮೆಂಟ್ ಅದು ಇಲ್ಲಿ ಬಹಳ ಪ್ರಮುಖ ಆಗತ್ತೆ. ಹಾಗಾಗಿ ಇವತ್ತಿಗೂ ಕೂಡ ಅದೇ ಸ್ಟೇಟ್ಮೆಂಟ್ಗೆ ಅವರು ನಿಲ್ತಾರೆ ಅಂತ ಅನ್ಕೊಳ್ತೀನಿ. ಎಲ್ಲಿ ಸಮಸ್ಯೆ ಆಯ್ತು ಅಂತ ತಮ್ಮ ಪ್ರಕಾರ? ಹೌದು, ಇವತ್ತಿಗೂ ನಿಂತಿದ್ದಾರೆ. ಅವರು ಸ್ಟೇಟ್ಮೆಂಟಲ್ಲಿ ವಿಚಲಿತರಾಗಿಲ್ಲ. ಸ್ಟೇಟ್ಮೆಂಟ್ ಏನನ್ನು ಕೊಟ್ಟಿದ್ದಾರೆ ಅದನ್ನೇ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ನಮ್ಮ ಏನಂತ ಹೇಳಿದರೆ ಬಾಡಿಯ ಪರಮಾಶ್ಚರ್ಯವಾದಂಥ ಅಂಶ ಅಂತ ಹೇಳಿದರೆ ಕೆಲವು ಅಧಿಕಾರಿಗಳು ಆ ಮಕ್ಕಳ ವಿಚಾರದಲ್ಲಿ ವರ್ತಿಸಿದ ಪ್ರಕ್ರಿಯೆ ಮತ್ತು ನಮ್ಮ ವಿರುದ್ಧ ವರ್ತಿಸಿದ ಪ್ರಕ್ರಿಯೆ, ಅದೇ ರೀತಿಯಾಗಿ ಎಲ್ಲ ರೀತಿಯಲ್ಲೂ ತೋರುತ್ತಿದ್ದಂಥ ಕನ್ಸೆಷನ್ಸ್ಗಳು ಅಂತ ಹೇಳಿದರೆ ಏಕ್ದಮ್ ಅರೆಸ್ಟ್ ಮಾಡದೇ ಇರುವಂಥದ್ದು, ವೈದ್ಯಕೀಯ ವರದಿಗೆ ತತ್ಕ್ಷಣ ಕರ್ಕೊಂಡು ಹೋಗದೇ ಇರುವಂಥದ್ದು, ಇವೆಲ್ಲವನ್ನು ಗಮನಿಸಿದಾಗ ನಮಗೆ ಮೊದಲೇ ಕೂಡ ಒಂದು ಸಮರ್ಪಕವಾದಂಥ ವಾದ ಮಂಡನೆ ಸಾಧ್ಯ ಆಗದೇ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಅವರಂತ ಕೊಟ್ಟಂಥ ಏನು ಲಿಖಿತ ಪೇಪರ್ಗಳಿದ್ವು ಅದರಿಂದ ಅಂತ ನಾವು ಭಾವಿಸಿದ್ವಿ. ಆದಾಗ್ಯೂ ಕೂಡ ಮಕ್ಕಳ ವಿಚಾರದಲ್ಲಿ ಒಂದು ಸೆನ್ಸಿಟಿವ್ ಆದಂಥ ಒಂದು ಭಾಳಷ್ಟು ವಿಚಾರಪೂರ್ವಕವಾದಂಥದ್ದು ಒಂದು ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ತೀರ್ಪನ್ನು ಗೌರವಿಸಲೇಬೇಕಾಗಿರೋದ್ರಿಂದ ತೀರ್ಪನ್ನು ಗೌರವಿಸ್ತೇವೆ ಮೇಡಮ್. ನಿಜ. ಅಂದರೆ ಪರಶುರಾಮ್ ಅವರೇ, ಈಗ ನೀವು ಹೇಳೋ ಆದಾಗ್ಯೂ ಮಕ್ಕಳ ಭಾವನೆಯಲ್ಲಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳುವಂಥ. ಓಕೆ. ಅಂದ್ರೆ ಪರಶುರಾಮ್ ಅವರೇ, ಈಗ ನೀವು ಹೇಳೋ ಹಾಗೆ ಒಂದು ಪುವರ್ ಇನ್ವೆಸ್ಟಿಗೇಷನ್ ರಿಸಲ್ಟ್ ಅಥವಾ ಒಂದು ಪ್ಲಾನ್ಡ್ ಇನ್ವೆಸ್ಟಿಗೇಷನ್ ರಿಸಲ್ಟ್ ಇದು ಬಂದಿದೆ ಅನ್ನುವಂಥದ್ದನ್ನು ನೀವು ಅದನ್ನ ಹೇಳ್ತಾ ಇದ್ರಿ. ಸೊ ಪ್ರತಿ ಹಂತದಲ್ಲೂ ಕೂಡ ಲೋಪಗಳು ಎದ್ದು ಕಾಣ್ತಾ ಇದ್ವು ಅಂತೇಳಿ. ಸೊ ಯಾವಾಗ ನಿಮಗೆ ಅನ್ಸೋದಕ್ಕೆ ಆರಂಭವಾಯಿತು ಎಸ್ ಈ ಕೇಸ್ ಎಲ್ಲೋ ಒಂದ್ ಕಡೆ ಹಾದಿ ತಪ್ತಾ ಇದೆ, ಅಥವಾ ವ್ಯವಸ್ಥಿತವಾಗಿ ಎಲ್ಲರೂ ಸೇರಿ ಇದನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ಅನ್ಸಿದ್ದು ಯಾವಾಗ? ಈ ಕೇಸ್ ನಿಜಕ್ಕೂ ಹಳ್ಳ ಹಿಡಿತಾ ಇದೆ ಅನ್ನುವಂಥದ್ದು ಪರಶುರಾಮ್ ಅವರೇ? ಮೊದಲನೇ ದಿನಗಳಿಂದಲೂ ಕೂಡ ಅವರನ್ನು ವೈದ್ಯಕೀಯ ವರದಿಗೆ ಕರೆದುಕೊಂಡು ಹೋಗೋದ್ರಿಂದಲೂ ಕೂಡ, ಮತ್ತು ಮಕ್ಕಳನ್ನು ವೈದ್ಯಕೀಯ ವರದಿಗೆ ಕರೆದುಕೊಂಡು ಹೋಗೋದ್ರಿಂದ ಹಿಡಿದು ಮತ್ತು ಪ್ರಕರಣವನ್ನು ದಾಖಲಿಸುವ ಆದ ನಂತರ ಚಾರ್ಜ್ ಶೀಟ್ ಹಾಕುವ ಸಂದರ್ಭದಲ್ಲಿಯೂ ಕೂಡ ಇದೆಲ್ಲವೂ ಕೂಡ ಹಂತವಾಗಿ ತಮ್ಮ ಮಾಧ್ಯಮದ ಮೂಲಕವೇ ತೋರಿಸಿದ್ದೀರಾ. ಮತ್ತು ನಮ್ಮನ್ನು ಕೂಡ ಈ ಷಡ್ಯಂತ್ರದ ಭಾಗವಾಗಿದ್ದಾರೆ ಅಂಥೇಳಿ ಒಂದು ದೂರನ್ನು ದಾಖಲಾಕಿದ್ರು. ಆಮೇಲೆ ನಾವು ಷಡ್ಯಂತ್ರದಲ್ಲಿ ಇಲ್ಲ ಅಂಥೇಳಿ ಕೈ ಬಿಟ್ಟಿದ್ದೂ ಆಯಿತು. ಈ ಎಲ್ಲವನ್ನು ನೋಡಿದರೆ ನಮ್ಮನ್ನು ಬೆದರಿಸುವ ತಂತ್ರವೂ ನಡೀತು. ಇವೆಲ್ಲವೂ ನೋಡಿದರೆ ಏನನ್ನು ತೋರಿಸುತ್ತೆ? ಸಾಮಾನ್ಯ ಮನುಷ್ಯನಾಗಿ, ಸಾಮಾನ್ಯ ಜನರಾಗಿ, ಒಬ್ಬ ಎತ್ತೋಡಲ ವ್ಯಕ್ತಿಯಾಗಿ ನನಗನ್ಸಿದ ಪ್ರಕ್ರಿಯೆ ಇಷ್ಟೇ ಸರ್. ಏನಂತ ಹೇಳಿದರೆ ಮಕ್ಕಳಿಗೆ ಅನ್ಯಾಯವಾಗಿದೆ. ಆ ಅನ್ಯಾಯದಲ್ಲಿ ಏನೋ ಒಂದು ಜಡ್ಜ್ಮೆಂಟ್ ಬಂದಿದೆ, ಅದಕ್ಕೆ ಪೂರಕವಾದಂಥ ಅಂಶಗಳು ಅವ್ರಿಗೆ ಸಿಕ್ಕಿಲ್ಲದೆ ಇರ್ಬೋದು ಗೌರವಾನ್ವಿತ ನ್ಯಾಯಾಧೀಶರಿಗೆ. ಹಾಗಾಗಿ ತೀರ್ಪಲ್ಲಿ ಅವರು ನಿರ್ದೋಷಿ ಅಂತ ಬಂದಿರ್ಬೋದು. ನಿರ್ದೋಷಿ ಅಂತ ಅನ್ನುವಂಥ ಮುಖ್ಯವಾಗಿ ಆ ರೀತಿಯ
ಅಂಶ ಬರಲಿಕ್ಕೆ ಕಾರಣವಾದ ಅಂಶವನ್ನು ನಾನು ಅಧ್ಯಯನ ಮಾಡದೆ ಮಾತಾಡೋದು ಸರಿ ಹೋಗಲ್ಲ. ಒಂದು ಅರ್ಥದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇದನ್ನು ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಜ್ಞಾನವಂತರು, ವಿವೇಕವಂತರು, ವಿಚಾರವಂತರು ಅತ್ಯಂತ ಪ್ರಬಲರ ಪರವಾಗಿ ವಾದ ಮಂಡಿಸಿದಾಗ ಇವರು ಇದನ್ನು ಕೂಡ ಪರಿಗಣನೆಗೆ ತಗೋಬೇಕಾಗಿದೆ ನಮ್ಮ ಮನಸ್ಸಲ್ಲಿ ಅಷ್ಟೇ. ಅದರ ಆಚೆ ಮತ್ತೊಂದಿಲ್ಲ. ಎಲ್ಲರೂ ಕೂಡ ಅವರವರ ಇತಿ ಮಿತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರವರ ಕ್ಲೈಂಟಿಗೆ ಅಧಿಕಾರವನ್ನು ಮತ್ತು ಆ ಕ್ಲೈಂಟಿಗೆ ನ್ಯಾಯವನ್ನು ಕೊಡಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಿಜ. ಅಂದ್ರೆ ನಿಮಗೆ ಅವಕಾಶಗಳು ಇನ್ನೂ ಕೂಡ ಇರುವಂಥದ್ದು. ಹಾಗಾಗಿ ಇದು ಚಿತ್ರದುರ್ಗ ನ್ಯಾಯಾಲಯದಿಂದ ಬಂದಿರುವಂತಹ ಆದೇಶ ನಿಜ. ಆದರೆ ಕಾನೂನಾತ್ಮಕವಾಗಿ ಮುಂದಿನ ಹೆಜ್ಜೆ ಇಡೋಕೆ ಸರ್ಕಾರವನ್ನು ಏನಂತ ಆಗ್ರಹಿಸ್ತೀರಿ? ಮಕ್ಕಳ ಪರವಾಗಿ ತಾವು ಬಹಳ ಗಟ್ಟಿಯಾಗಿ ನಿಂತಿದ್ದೀರಿ. ಹಾಗಾಗಿ ನ್ಯಾಯ ಮುಂದಿನ ಹಂತದಲ್ಲಾದರೂ ಸಿಗಬಹುದು ಅನ್ನುವಂತಹ ಆಶಯ ಉಳ್ಕೊಂಡಿದ್ಯಾ? ಯಾಕಂದ್ರೆ ಬಾರಿ ಹತಾಶೆ ತಮ್ಮ ಧ್ವನಿಯಲ್ಲಿ ಕೇಳಿ ಬರ್ತದೆ. ಯಾಕಂದ್ರೆ ಆರಂಭದಿಂದಲೂ ಕೂಡ ತಮಗೆ ಡೌಟ್ಫುಲ್ ಇತ್ತು ಅಂತ. ಮೇಡಮ್, ನಾನು ತಮ್ಮ ಗಮನಕ್ಕೆ ತರೋದು ಭಾರಿ ಮುಖ್ಯವಾಗಿ ಸರ್ಕಾರಗಳು ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನನಗೆ ನೊಂದಿದ್ದೀನಿ, ನಾನು ಅಸಹಾಯಕ ಸ್ಥಿತಿಯಲ್ಲಿ ತಲುಪಿದ್ದೀನಿ ಅಂತ ಹೇಳಿದರೆ ಆ ಸರ್ಕಾರದ ಒಬ್ಬ ಅಧಿಕಾರಿಯೂ ಕೂಡ ಮಕ್ಕಳ ತಲೆ ಸಾವುರುವುದಾಗಲಿ ಕೂತು ಮಾತಾಡೋದಾಗಲಿ ಮಾಡಿಲ್ಲ. ನಾವು ಎಲ್ಲಿ ನೊಂದಂಥವರ ಪಾಲಿಗೆ ಒಂದು ಧ್ವನಿ ಆಗಬೇಕಾಗಿತ್ತು. ನಾನು ಧ್ವನಿ ಆಗೋದು ದೊಡ್ಡ ವಿಷಯ ಅಲ್ಲ ಮೇಡಮ್. ನಾವು ಏನೋ ಚಾರಿಟಿ ಮಾಡ್ಕೋತೀವಿ, ಹೋಗ್ತೀವಿ, ಏನೋ ಆಗುತ್ತೆ. ಒಂದು ಸರ್ಕಾರ ಅವರ ಪರವಾಗಿ ಕೂತು ಅವರ ಹೆಗಲಿಗೆ ಹೆಗಲು ಕೊಡಬೇಕಾದ ಸರ್ಕಾರವೇ ಅವ್ರ ಪರವಾಗಿ ಬರಲ್ಲದೇ ಇರುವಂಥದ್ದು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ತರಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ಒಂದು ಬೇರೆ ರೀತಿಯಾದಂಥ ಅಭಿಪ್ರಾಯ ಮೂಡಿಸುವಲ್ಲಿ ಸರ್ಕಾರಗಳು ನಿಂತಿದೆ. ಆಯಿತು, ಮೊದಲು ಬಂದಂಥ ಅಭಿಪ್ರಾಯಗಳನ್ನು ತಾವೇ ತಮ್ಮ ಮಾಧ್ಯಮದಲ್ಲಿ ವ್ಯಕ್ತಪಡಿಸಿದ್ದೀರಾ. ಎಲ್ಲ ದೊಡ್ಡ ವ್ಯಕ್ತಿಗಳು ಇನ್ಕ್ಲೂಡಿಂಗ್ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಯಾರ ಪರವಾಗಿ ಮಾತಾಡಿದ್ರು ಅನ್ನೋದು ನೀವು ಗಮನಿಸಿರ್ತೀರಿ. ನಾನು ಹೆಸರನ್ನು ಹೇಳಬೇಕಾಗಿಲ್ಲ. ನಂತರ ಅವರು ಮಕ್ಕಳ ಪರವಾಗಿ ಬಂದಂಥದ್ದು. ಅದರ ಅರ್ಥ ಏನು? ದುರ್ಬಲರ ಧ್ವನಿಯನ್ನು ಅಡಗಿಸೋದೇ ಅಲ್ವಾ? ಅದರ ಆಚೆ ನಾನು ಏನನ್ನೂ ಮಾತಾಡಲಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ನಿರ್ದೋಷಿ ಅಂತ ಬಂದಿರೋದ್ರಿಂದ ಕಾನೂನಿನ ಸಾಧಕ ಬಾಧಕಗಳನ್ನು ವಕೀಲರೊಟ್ಟಿಗೆ ಚರ್ಚಿಸಿ ನಂತರ ತೀರ್ಮಾನಿಸಬೇಕಾಗಿದೆ. ಅದರಲ್ಲೂ ನಿಮಗೆ ಮುಖ್ಯವಾಗಿ ಹೇಳೋದು, ದುರ್ಬಲ ಪರವಾಗಿ ಸರ್ಕಾರ ನಿಮ್ಮ ಮನಸ್ಸೊಳಗಡೆ, ನಿಮ್ಮ ಮಾಧ್ಯಮದ ವ್ಯಕ್ತಿಯಾಗಿ ನಿಮ್ಮೊಳಗಡೆ, ಅಥವಾ ನಾನು ಮೊದಲು ಮಾಧ್ಯಮದ ವ್ಯಕ್ತಿಯಾಗಿ ಮತ್ತು ಒಬ್ಬ ಚಾರಿಟಿ ವ್ಯಕ್ತಿಯಾಗಿ ನನಗೆ ಒಂದು ಎಲ್ಲಿಯೋ ಅಂತಃಕರಣದ ಒಳ ಸುಳಿಯಲ್ಲಿ ಮಕ್ಕಳಿಗೆ ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದು ಅಂಶ ಎಲ್ಲಾದರೂ ಇದೆಯಾ? ಯೋಚಿಸೋಣ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡೋದು. ಇಲ್ಲಿ ಕಾರುಣ್ಯದ ಅಂಶ ಇದೆ, ಇಲ್ಲಿ ಅಂತಃಕರಣದ ಅಂಶ ಇದೆ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದುರ್ಬಲರಿಗೆ ಇದು ಸರ್ವೋದಯದ ಅಂಶದಲ್ಲಿ ಎಲ್ಲೂ ಕೆಲಸ ನಡೀತಿಲ್ಲ, ಎಲ್ಲರ ಉದಯದ ಕೆಲಸ ನಡೀತಿಲ್ಲ. ಎಲ್ಲೋ ಇದು ದುರ್ಬಲಗೊಂಡಿದ್ದೇವೆ. ಮತ್ತು ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಬಿಡಿ, ನಮ್ಮನ್ನು ಬಿಡಿ ಅಥವಾ ಇನ್ನೊಂದು ಬಿಡಿ, ಮಕ್ಕಳಿಗೆ ಕೇಳುವ ಪ್ರಶ್ನೆಯಲ್ಲಿ ನನ್ನ ಹತ್ರ ಉತ್ತರ ಇಲ್ಲ ಈಗ ಸದ್ಯದಲ್ಲಿ. ಇಷ್ಟೇನಾ ಅಂತ ಅಂದಾಗ ನಾನು ಏನು ಹೇಳಲಿಕ್ಕೆ ಸಾಧ್ಯ? ಅಷ್ಟೇ ಇರ್ಬೋದೇನೋ ಅಂತ ಹೇಳಲಿಕ್ಕೆ ಸಾಧ್ಯವಾ? ಮಕ್ಕಳ ಮನಸ್ಸು ಮೃದು ಮತ್ತು ಯಾವ ರೀತಿ ಅವರನ್ನು ಫೇಸ್ ಮಾಡೋದು ಮುಖಾಮುಖಿ ಅಂತೇಳಿ ನಾನೇ ಸಾಕ್ತಾ ಇದ್ದೀನಿ. ಎಲ್ಲರೂ ಉತ್ತಮ ಮಟ್ಟದಲ್ಲಿ ಫಲಿತಾಂಶವನ್ನು ತಗೊಳ್ತಾ ಇದ್ದಾರೆ. ತನ್ನ ಕುಟುಂಬವನ್ನು, ತನ್ನ ಬದುಕನ್ನು, ತನ್ನ ಭಾವನೆಗಳನ್ನು ಬಿಟ್ಟು ಇಲ್ಲೆಲ್ಲೋ ಕಟ್ಕೊಳ್ತಾ ಇದ್ದಾರೆ. ಅದರ ಆಚೆ ಏನು ಹೇಳಲಿಕ್ಕೆ ಸಾಧ್ಯ ನಾವು? ಇದು ನಿರಾಶವಾದಿಯ ಮಾತುಕತೆ ಅನ್ನೋ ರೀತಿಯಲ್ಲಿ ತಗೊಳ್ಬಾರ್ದು. ಯಾಕೆ ಅಂತ ಹೇಳಿದರೆ, ಮಕ್ಕಳ ಧ್ವನಿಗೆ ಅಷ್ಟೇ ನಾವು ಧ್ವನಿ ಆಗುವಂಥದ್ದು, ತುಡಿತಕ್ಕೆ ಒಳಗಾಗುವಂಥದ್ದು, ಕಾರುಣ್ಯದ ಮೂಲಕ ನೋಡುವಂಥದ್ದು. ನ್ಯಾಯಾಲಯದಿಂದ ಬಂದಿರುವಂಥದ್ದು, ನಿರ್ದೋಷಿ ಅಂತ ಬಂದಿರುವಂಥದ್ದು ನಾವು ಅನಾಲಿಸಿಸ್ ಮಾಡಬೇಕು, ಓದಬೇಕು, ತಿಳಿಬೇಕು, ನಂತರವೇ ಏನಾದರೂ ಮಾತಾಡಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಿಮ್ಮೊಡನೆ ಮಾತಾಡ್ತೀನಿ. ಹಾಗೆ ಪರಶುರಾಮ್ ಅವರೇ, ಈಗ ಸ್ಟ್ಯಾನ್ಲಿ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ನೋಡಿ, ಒಂದು ಕಡೆ ಈ ಕಾನೂನಾತ್ಮಕ ಹೋರಾಟಗಳು ಇದೆಲ್ಲವೂ ಕೂಡ ಏನು ತೀರ್ಪು ಬರುತ್ತೆ ಅಥವಾ ಪರ ವಿರೋಧದ ಮಾತುಗಳು ಇದೆಲ್ಲವೂ ಕೂಡ ಒತ್ತಟ್ಟಿಗೆ, ಆದರೆ ಆ ಹೆಣ್ಣು ಮಕ್ಕಳ ಮೇಲೆ ಆಗಿರುವಂತಹ ಒಂದು ಟ್ರಾಮಾ ಇದೆಯಲ್ಲ, ಈಗಾಗಲೇ 3-3.5 ವರ್ಷದಿಂದ, ಅದಕ್ಕೂ ಮುಂಚೆಯಿಂದ ಅವರು ಅನುಭವಿಸ್ತಾ ಬಂದಿದ್ದಾರೆ ಅನ್ನುವಂಥದ್ದನ್ನು ಆ ಮಕ್ಕಳು ಹೇಳ್ಕೊಂಡಿರುವಂಥದ್ದು. ಬಹುಶಃ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಅದನ್ನು ಹೇಳಿರ್ತಾರೆ, ಏನಾಗಿದೆ, ಯಾವ ಥರದ ಟ್ರಾಮಾದಲ್ಲಿದ್ದಾರೆ ಅಂತ. ಒನ್ಸ್ ಅಗೇನ್ ಈ ಥರದ ಒಂದು ತೀರ್ಪು, ಈಗ ಅವರು ನಿರ್ದೋಷಿ ಅಂತ ಹೇಳಿ ಹೊರ ಬಂದಿರೋದು, ಇದೆಲ್ಲವೂ ಕೂಡ ಮತ್ತಷ್ಟು ಅವರನ್ನು ಜರ್ಜರಿತರನ್ನಾಗಿ ಮಾಡ್ಬೋದು. ಇನ್ ಪಾಯಿಂಟ್ ಆಫ್ ವ್ಯೂ ಆಫ್ ಮಕ್ಕಳ ಬಗ್ಗೆ ನಾವು ಹೇಳ್ತಾ ಹೋದರೆ, ಅವ್ರಿಗೆ ಯಾವ ರೀತಿಯಾಗಿ ಅವ್ರ ಮೇಲೆ ಏನು ಆಗ್ತಿರ್ಬೋದು, ಅವ್ರು ಯಾವ ರೀತಿಯಾಗಿ ಟ್ರಾಮಟೈಸ್ ಆಗ್ತಾ ಇರ್ಬೋದು ಅನ್ನುವಂಥದ್ದು ಒಂದು ಸತಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲರ ಕಣ್ಣಾಲಿಗಳಿಗೂ ಕೂಡ ಒದ್ದೆ ಆಗುತ್ತೆ, ಎಲ್ಲರ ಮನಸ್ಸು ಕೂಡ ಬೇಸರಗೊಳ್ಳುತ್ತೆ ಅಂತ ಅನ್ಸುತ್ತೆ. ಪರಶುರಾಮ್ ಅವರೇ, ಈಗಾಗಲೇ ನೋಡಿ ಸರ್, ನಮಸ್ಕಾರ. ನೋಡಿ, ಈಗಾಗಲೇ
5 ಸಾರಿ KRS ಪಟ್ಲ ಮೈಸೂರು ಮಾನಸಿಕ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದೆ. ನನ್ನ ಮೇಲೆ ಯಾಕೆ ಹೀಗೆ ನಡೀತು, ನಾನೇನು ಮಾಡಿದೆ? True. ಅಷ್ಟೇ ಪ್ರಶ್ನೆ ಅವರು ನಮ್ಮ ಮುಂದೆ ಇಡ್ತಿದ್ದಿದ್ದು. ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟು ಎಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ನನ್ನ ಮೇಲೆ ಯಾಕಾಯಿತು, ಈ ದೇಹ ಇರೋದ್ರಿಂದಲೇ ಅಲ್ವಾ ಅಂತೇಳಿ ಕೈ ಕುಯ್ಕೊಳ್ಳೋದು, ಕುತ್ತಿಗೆ ಕುಯ್ಕೊಳ್ಳೋದು ಸಾಕಾಗೋಗಿದೆ. ಏನಂತ ಹೇಳಿದ್ರೆ ಈ ಸೋಲನ್ನು ಅವರು ಪ್ರಯತ್ನಪೂರ್ವಕವಾಗಿ ಗೆಲುವು ಅಂತ ತಗೊಳ್ಬೇಕು. ಅವರ ಜೀವಿತಾವಧಿ ಇನ್ನೂ ದೀರ್ಘವಾಗಿದೆ. ಏನಂತ ಹೇಳಿದರೆ ಅವರ ಬದುಕಿನುದ್ದಕ್ಕೂ ಕೂಡ ಈ ಕೈ ಅವರ ಮನಸ್ಸೊಳಗಡೆ ಉಳಿದು ಬಿಡುವ ಸಾಧ್ಯತೆಗಳೂ ಇರುತ್ತೆ. ಆದಾಗ್ಯೂ ಕೂಡ ಅವರನ್ನು ಆಪ್ತ ಸಮಾಲೋಚನೆಗೊಳಪಡಿಸಿ ನ್ಯಾಯದ ಅಂಗಳದಲ್ಲಿ ಮತ್ತೆ ನ್ಯಾಯಕ್ಕಾಗಿ ಬೇಡುವ ಪರಿಸ್ಥಿತಿಯಲ್ಲಿ ಇರ್ತೇವೆ ಅನ್ನುವಂಥದ್ದನ್ನು ಅವ್ರ ಮುಂದೆ ಹೇಳ್ತಾ ಇರ್ತೇವೆ. ನಿರಾಶಾ ಅಂಶಗಳನ್ನ ಹೇಳಬೇಕಾಗಿಲ್ಲ ಮತ್ತು ಮತ್ತೊಮ್ಮೆ ಹೇಳಬೇಕಾಗಿಲ್ಲ. ಎಲ್ಲ ಅವ್ರ ಧ್ವನಿ, ಅದು ಅವ್ರ ಧ್ವನಿ. ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕಾಗತ್ತೆ. ಭಾಳಷ್ಟು ವೈಯಕ್ತಿಕವಾಗಿ ನಾವು ನಲ್ಗೋಗಿರ್ಬೋದು ಈ ಎಲ್ಲ ಒತ್ತಡದಿಂದ. ನಮಗಿದು ಬೇಕಿತ್ತ ಅನ್ನುವ ಮನಸ್ಥಿತಿಗೂ ಒಂದೊಂದು ಸಾರಿ ಬಂದಿರುವ ಸಾಧ್ಯತೆಗಳು ಇಲ್ಲ ಅನ್ನಲಾರೆ, ಯಾಕೆಂದರೆ ನಾನು ಒಬ್ಬ ಸಾಮಾನ್ಯ ಮನುಷ್ಯನೇ. ಆದಾಗ್ಯೂ ಕೂಡ ಇಷ್ಟು ಒತ್ತಡವನ್ನು ಮಕ್ಕಳು ಟಾಲರೇಟ್ ಮಾಡಿಕೊಂಡು ಓದಲ್ಲಿ ಮುಂದುವರಿತಿರೋದು ಇದೆಯಲ್ಲ, ಅದು ಆಶ್ಚರ್ಯ ಮತ್ತು ಸಂತೋಷವೂ ಕೂಡ. ಸೈಕಾಲಜಿಕಲ್ ಆಗಿ ಪ್ರಾಬ್ಲಮ್ ಆಗುವಂಥದ್ದು ಇದ್ದೇ ಇರುತ್ತೆ ಈ ಸಮಯದಲ್ಲಿ. ಆದಾಗ್ಯೂ ಕೂಡ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತಲೇ ಹೋಗೋಣ. ಓಕೆ ಪರಶುರಾಮ್, ಅದು ಷಡ್ಯಂತ್ರನೋ ಮತ್ತೊಂದೋ ಮಗದೊಂದೋ ಅದಕ್ಕೆ ತನಿಖಾ ಸಂಸ್ಥೆಗಳಿವೆ ಅನ್ನುವಂಥದ್ದು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆರಿ ಟ್ರೂ. ಥ್ಯಾಂಕ್ ಯು ಪರಶುರಾಮ್ ಅವರೇ. ಅಫ್ಕೋರ್ಸ್ ಕೋರ್ಟ್ನ ಒಂದು ಡಿಸಿಷನ್, ಎಲ್ಲರೂ ಕೂಡ ಅದನ್ನು ತಲೆಬಾಗಲೇಬೇಕು, ಎಲ್ಲರೂ ಅದನ್ನು ಒಪ್ಕೊಳ್ಳೇಬೇಕು. ಏನೇ ಇದ್ರೂ ಕೂಡ ಯಾರಿಗೇನು ತಪ್ಪು ಮಾಡಿದಾರೋ ಇಲ್ವೋ ಅದು ಅಂತಃಕರಣ ಅನ್ನೋದದ್ದು ಇದ್ದೇ ಇರುತ್ತೆ. ನಾನು ತಪ್ಪು ಮಾಡಿದನೋ ಇಲ್ವೋ ಅನ್ನೋಂಥದ್ದು ನನಗಂತೂ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಜೊತೆಗೆ ಈ ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೋ ಇಲ್ವೋ, ಬಟ್ ಭಗವಂತನ ನ್ಯಾಯಾಲಯದಲ್ಲಂತೂ ಖಂಡಿತವಾಗ್ಲೂ ಲೇಟ್ ಆಗ್ಬೋದು, ಬಟ್ ಖಂಡಿತವಾಗ್ಲೂ ಒಂದು ನ್ಯಾಯ ಅನ್ನುವಂಥದ್ದು ಇದ್ದೇ ಇರುತ್ತೆ.